ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಬೋಟಿಂಗ್ ಇತ್ತು. ಸೊ ಅವರು ನನಗೆ ಕಸ್ಟಮರ್ ವೆಯ್ಟ್ ಮಾಡ್ತಿದ್ರು. ಸೊ ಇವಾಗ ನಾನು ಜಾಕೆಟ್ ಎಲ್ಲ ಹಾಕ್ಕೊಂಡು ದೋಣಿಯಲ್ಲಿ ಹಾಕ್ಕೊಂಡು ಅವರಿಗೆ ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಗಾಯ್ಸ್. ಸೊ ಅವರಿಗೆ ಪಿಕಪ್ ಮಾಡಿ ಆದಮೇಲೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವರಿಗೆ ಬ್ಯಾಟ್ಸ್ ಎಲ್ಲ ನೋಡಬೇಕಿತ್ತಂತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇವತ್ತಿಗೆ ಬಂದಿರೋರು ಅಂದರೆ ಇವರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋದಂತೆ. ಮತ್ತು ಎಲ್ಲಿಂದ ಅಂತ ಕೇಳಿದೆ ನಾನು ಅವರಿಗೆ. ಸೊ ಅವ್ರು ಹೇಳಿದರು ಪಂಜಾಬಿಂದ ಅಂತ. ಸೊ ಅವರಿಗೆ ರಿವರೆಲ್ಲ ನೋಡಿ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಅವರಿಗೆ ಬಂದು ಭಾರಿ ಖುಷಿ ಆಯಿತು. ಸೊ ನಾನು ಅದು ಬ್ಯಾಟ್ಸ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಇವಾಗ ಈ ಥರ ಇದೆ ನೋಡಿ ಗಾಯ್ಸ್, ಇಲ್ಲಿ ಒಳಗಡೆ ಹೋಗಬೇಕು. ಅಲ್ಲಿ ತುಂಬ ಬ್ಯಾಟ್ಸ್ ಇತ್ತು. ಸ್ವಲ್ಪ ವಾಕಿಂಗ್ ಮಾಡಬೇಕು. ಅವರಿಗೆ ಕೇಳಿದೆ ವಾಕಿಂಗ್ ಮಾಡಲಿಕ್ಕೆ ಆಗುತ್ತಾ ಅಂತ. ಸೊ ಆಯ್ತಂತ ಹೇಳಿದರು. ಸೊ ಇಲ್ಲಿ ಟ್ರೀಸ್ ಮೇಲೆಲ್ಲ ನೋಡಿ ಎಲ್ಲ ಬ್ಯಾಟ್ಸ್ ಎಲ್ಲ ಇದೆ ನೋಡಿ. ಅವರಿಗೆಲ್ಲ ತೋರಿಸ್ಕೊಟ್ಟೆ. ಇಲ್ಲಿಂದ ಕಾಣುತ್ತೆ ಒಳ್ಳೆ ಬ್ಯಾಟ್ಸ್ ಎಲ್ಲ. ಅವರಿಗೆ ನೀರಲ್ಲಿ ನಡೆದು ಎಲ್ಲ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಸ್ಲೋ ನಡೀತಿದ್ರು. ಸೊ ಇಲ್ಲೆಲ್ಲ ಬ್ಯಾಟ್ಸ್ ಎಲ್ಲ ತೋರಿಸ್ಕೊಟ್ಟು ಇಲ್ಲಿ ನೋಡಿ ಓಡ್ತಾ ಇದೆ ಎಲ್ಲ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಲ್ಲ, ಬಟ್ ಇದೆ ತುಂಬ. ಮತ್ತು ಅವರಿಗೆ ಇದಾದಮೇಲೆ ಮ್ಯಾಂಗ್ರೋವ್ ಫಾರೆಸ್ಟನ್ನು ತೋರಿಸಲಿಕ್ಕೆ ಹೋಗ್ತಾ ಇದೆ ಗಾಯ್ಸ್ ನಾನು. ಸೊ ಹೋಗ್ತಾ ಇರುವಾಗ ಈ ಥರ ಇದೆ ನೋಡಿ ಗಾಯ್ಸ್, ವ್ಯೂ ಕ್ರೇಜ್ ಇದೆ ಫುಲ್. ಇವತ್ತು ಸ್ಕೈ ಅಂತೂ ಫುಲ್ ಕ್ಲೀನ್ ಇತ್ತು ಮತ್ತು ಒಳ್ಳೆ ನೀರಿತ್ತು, ಅಂದರೆ ಫುಲ್ ಇತ್ತು ನೀರು. ಒಳ್ಳೆ ಆರಾಮ್ಸೆ ಹೋಗ್ಬೋದು. ಒಳ್ಳೆ ವ್ಯೂಸ್ ಎಲ್ಲ ಕಾಣುತ್ತೆ ಫುಲ್ ನೀರಿದ್ರೆ. ಸೊ ಇದು ನೋಡಿ ಗಾಯ್ಸ್, ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಇಲ್ಲಿಂದ ಒಳಗಡೆ ಹೋಗ್ಬೋದು. ನಾನೆಲ್ಲ ಹೇಳಿಕೊಟ್ಟೆ, ಈ ಥರ ಎಲ್ಲ ಬರ್ತಾರೆ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ, ಅಂದರೆ ಕಾಯ್ಕಿಂಗ್ ಎಲ್ಲ ಮಾಡಲಿಕ್ಕೆ ಅಂತ. ಸೊ ಅವರಿಗೆ ತುಂಬ ಇಂಟ್ರೆಸ್ಟೆಡ್ ಆಗಿ ಇದ್ರು ಗಾಯ್ಸ್, ಅಂದರೆ ಎಲ್ಲ ಕೇಳ್ತಿದ್ರು ಈ ಥರ ಹೌದಾ ಅಂತ ಎಲ್ಲ. ಸೊ ವ್ಯೂವನ್ನು ನೋಡಿ ಗಾಯ್ಸ್, ಒಳ್ಳೆ ಕ್ರೇಜ್ ಇದೆ ಇಲ್ಲಿ, ಎಂಜಾಯ್ ಮಾಡಿ. ಫುಲ್ ಒಳಗಡೆ ತನಕ ಕರ್ಕೊಂಡೋದೆ ಇವರಿಗೆ. ಅಲ್ಲೆಲ್ಲ ಸ್ವಲ್ಪ ಪಿಕ್ಸ್ ಎಲ್ಲ ತೆಗೆದು ರಿಟರ್ನ್ ಬರುವಾಗ ಅವರಿಗೆ ಕಾಯ್ಕಿಂಗ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಬಂತು ಗಾಯ್ಸ್. ಸೊ ಮತ್ತು ನಾನು ಬರುವಾಗ ತಂದಿರಲಿಲ್ಲ ಕಾಯ್ಕಿಂಗ್ಗೆ. ಅವರು ಮುಂಚೆ ಹೇಳಿದರೆ ತರ್ತಿದ್ದೆ. ಸೊ ಅಲ್ಲಿ ಇರುವ ಕಾಯ್ಕಿಂಗ್ ಮಾಡೋರ ಕಡೆ ಸ್ವಲ್ಪ ಕೇಳಿಕೊಂಡೆ, ಮತ್ತು ಅವರು ಕೊಟ್ಟರು ಗಾಯ್ಸ್. ಮತ್ತು ಅವರಿಗೆ ಸ್ವಲ್ಪ ಕಾಯ್ಕಿಂಗ್ ಮಾಡಲಿಕ್ಕೆ ಮನಸ್ಸಾಯಿತು. ಸೊ ಮಾಡಿದರು ಒಳ್ಳೆ. ಒಂದು 15 to 20 ಮಿನಿಟ್ಸ್ ಕಾಯ್ಕಿಂಗ್ ಮಾಡಿದರು ಗಾಯ್ಸ್. ಮತ್ತು ಅಲ್ಲೇ ಕೆಳಗಡೆ ಇಳಿಸ್ಕೊಂಡು ಒಳ್ಳೆ ಫೋಟೋಸ್ ಎಲ್ಲ ತೆಗೆದ್ರು. ಸ್ವಲ್ಪ ಟೈಮ್ ನೀರಲ್ಲಿ ಚಿಲ್ ಮಾಡಿದರು. ಮತ್ತು ಇವರಿಗೆ ಫ್ಲೋಟಿಂಗ್ ಎಲ್ಲ ಕಲಿಬೇಕಿತ್ತಂತೆ. ಸೊ ನಾನೇ ಸ್ವಲ್ಪ ಹೇಳಿಕೊಟ್ಟೆ ಯಾವ ರೀತಿ ಟೆಕ್ನಿಕ್ ಎಲ್ಲ. ಸೊ ಇವ ಕರೆಕ್ಟಾಗಿ ಫ್ಲೋಟಿಂಗ್ ಕಲ್ತ ನೋಡಿ ಗಾಯ್ಸ್. ಸೊ ಇಷ್ಟೆಲ್ಲ ಆದಮೇಲೆ ನಾವು ರಿಟರ್ನ್ ಬರ್ತಾ ಇದ್ದೀವಿ ಗಾಯ್ಸ್. ಸೊ ಇವತ್ತಿಗೆ ಎಷ್ಟೇ ಗಾಯ್ಸ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್.